ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹ್ಯಾಪಿ ಸೋಲ್ಸ್. ವಿಷಯ ಏನಂದ್ರೆ ಕ್ರೇಜಿ ಆಗಿರುತ್ತೆ ಈ ಬ್ಲಾಗು. ಯಾಕೆ ಅಂದ್ರೆ ಫ್ಲವರ್ ಚಾಲೆಂಜು. ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಷ್ಟೇ ಒಂದು ನಮ್ಮ ಗೆಸ್ಟ್ ಒಬ್ಬರನ್ನ ಕರಿಬೇಕು. ಕ್ವಿಕ್ ಆಗಿ ಒಂದು ರೂಲ್ಸ್ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ರೂಲ್ಸ್ ಏನಂದ್ರೆ, ಸೊ ಇದ್ರಲ್ಲಿ ಚೀಟಿ ಇದೆ, ಓಕೆನಾ? ಲೂಸ್ ಆ್ಯಂಡ್ ವಿನ್ ಅಂತ ಇರುತ್ತೆ. ನೀವು ಯಾವ್ದು ಚೂಸ್ ಮಾಡ್ತೀರೋ, ಈಗ ವಿನ್ ಅಂತ ಚೂಸ್ ಮಾಡಿದ್ರೆ ನಿಮಗೆ ಆಪ್ಷನ್ 2 ಇರುತ್ತೆ. ಒಂದು ಫ್ಲವರ್ ಚೂಸ್ ಮಾಡ್ಬೋದು, ಆ್ಯಂಡ್ ಯಾರು ಫಸ್ಟ್ ಮಾಡ್ತಾರೆ ಅಂತ ಲೈಕ್ 20 ಮಿನಿಟ್ ಟೈಮರ್ ಇರುತ್ತೆ. ಯಾರು ಫ್ಲವರ್ಸ್ನ ಸೇಲ್ ಮಾಡ್ಕೊಂಬರ್ತಾರೆ ಅವ್ರು ವಿನ್. ಅಂದರೆ ಜಾಸ್ತಿ ಅಮೌಂಟ್ಗೆ. ಎಕ್ಸಾಂಪಲ್ ನಾನು 200 ವಿನ್, ಲೈಕ್ 200 ರುಪೀಸ್ ನಾನು ವಿನ್ ಆದರೆ ನಾನು ವಿನ್ನು. ಅದಕ್ಕಿಂತ ನೀವು ಕಡಿಮೆ ಏನಾದರೂ ಲೈಕ್ ನೀವು ಅರ್ನ್ ಮಾಡಿದ್ರೆ ನೀವು ಲೂಸ್ ಅಂತ, ಓಕೆನಾ? ಯಾರು ಲೂಸ್ ಆಗ್ತಾರೋ ಅವ್ರು KFC ಕೊಡಿಸ್ಬೇಕು ಇವತ್ತು. ರೆಡಿನಾ? ಓಕೆ, ಸೊ ವಿಲ್ ಸ್ಟಾರ್ಟ್. ಇದ್ರಲ್ಲಿ ಚೀಟಿ ಹಾಕಿರ್ತೀವಿ, ಓಕೆನಾ? ಟೀಮ್ ಮೆಂಬರ್ಸ್, ನಾನು ಸ್ವರೂಪು, ನೀವು ಮಧು, ಓಕೆನಾ? ಪೀಸ್. ಸೊ ಇದರಲ್ಲಿ ಚೀಟಿ ಹಾಕಿದೀವಿ ಲೂಸ್ ಆ್ಯಂಡ್ ವಿನ್ ಅಂತ. ಸೊ ನೀವು ಯಾವ್ದು ಚೂಸ್ ಮಾಡ್ತೀರೋ, ಸೊ ನಿಮಗೆ 2 ಆಪ್ಷನ್ ಇದೆ. ಒಂದು ಫ್ಲವರ್ ಚೂಸ್ ಮಾಡ್ಬೋದು, ಇನ್ನೊಂದು ಯಾರು ಫಸ್ಟ್ ಹೋಗ್ತಾರ ಅಂತಲೂ ಚೂಸ್ ಮಾಡ್ಬೋದು, ಓಕೆನಾ? ಅಡ್ವಾಂಟೇಜ್ ಇದೆಯಲ್ಲ, ಲೈಕ್ ಫ್ಲವರ್ ಯಾವ್ದು ಬೇಕೋ ಚೂಸ್ ಮಾಡ್ಬೋದು. ಯಾಕಂದ್ರೆ ನಮ್ಮ ಹತ್ರ ಒಂದು ಪ್ಲಾಸ್ಟಿಕ್ ಇದೆ, ಇನ್ನೊಂದು ಲೈಕ್ ಒರಿಜಿನಲ್ ಇದೆ. ಸೊ ನೀವು ಚೂಸ್ ಮಾಡ್ಕೋಬೋದು. ಪ್ಲಸ್ ಯಾರು ಫಸ್ಟ್ ಹೋಗ್ತಿರೋ ಅಂತಲೂ ಚೂಸ್ ಮಾಡ್ಬೋದು. ಎಕ್ಸಾಂಪಲ್ ನೀವು ಫಸ್ಟ್ ಹೋಗೋದು, ನಾವು ಫಸ್ಟ್ ಹೋಗ್ಬೋದು, ಓಕೆನಾ? ಆ್ಯಂಡ್ ಇದ್ರಲ್ಲಿ ಯಾರು ವಿನ್ ಆಗ್ತಾರೋ ಅವ್ರಿಗೆ ಸೋತವರು KFC ಕೊಡಿಸ್ಬೇಕು. ವಿಲ್ ಡನ್. ಸೊ ವಿಲ್ ಸ್ಟಾರ್ಟ್. ಜಿಮ್ಗೆ ಬನ್ನಿ ಫಸ್ಟ್, ಮತ್ತೆ ನೀವು ಜಾಯ್ನ್ ಆಗಿರಿ. ವಿನ್ನರ್. ಹೇಳಪ್ಪ ಪಾರ್ಟ್ನರ್, ವಾಟ್ ಯು ವಾಂಟ್? ರಿಯಲ್ ಫ್ಲವರ್ಸ್ ತಗೊಂಡ್ಬಿಡೋಣ. ರಿಯಲ್ ಫ್ಲವರ್ಸ್ ತಗೋ. ಓಕೆ, ದೆನ್ ನಮ್ಮ ಪಾರ್ಟ್ನರ್ ಹೇಳಿದಂಗೆ ರಿಯಲ್ ಫ್ಲವರ್ಸ್. ಸೊ ಫಸ್ಟ್ ನೀವು ಹೋಗ್ತೀರಲ್ಲ, roses are red and we are the winner. ಸೊ ಫಸ್ಟ್ ಯಾರು ಹೋಗೋದು? ಸೇಲ್ First ಮಾಡ್ತಾರೆ. ಯಾರು ಹೋಗ್ತಾರೆ? ಓ ಸೂಪರ್. ಎಲ್ಲ ಬೆನಿಫಿಟ್ ನಮಗೆನಾ? ಸರಿ, as my partner says, ಎಲ್ಲ ನಮ್ದೆ. ಚಾಲೆಂಜ್ accepted. Let's go bro. ಸೊ ಟೈಮರ್ ಆನ್ ಮಾಡೋಣ. ಟೈಮರ್ ಸ್ಟಾರ್ಟ್ ಆಗೋಕೆ ಮುಂಚೆನೆ ಆಲ್ರೆಡಿ ಕಸ್ಟಮರ್ ಹುಡ್ಕೊಂಡ್ಬಿಟ್ಟಿದಾರಪ್ಪ ಇವರು. ಇನ್ನು ಟೈಮರ್ ಸ್ಟಾರ್ಟ್ ಮಾಡಿಲ್ಲ ನಾನು. ಇಲ್ಲ, 10 ರೂಪಾಯಿ ಜಾಸ್ತಿ ಲಾಸ್ ಆಗೋಗ್ಬಿಡುತ್ತೆ ಸರ್. ಕಂಟೈನರ್ ಹೊಡೆದ್ರೆ ಅವ್ನಿಗೆ ಟೈಮರ್ ಶುರು ಆಗುತ್ತೆ. ನಮ್ಮೇರಿಗೆ ಬಂದಿದೆ ಈ ಜಗಳ ಮಾಡಬೇಡ. ಎಲ್ಲ ಕಂಟೈನರ್ ಹೊಡೆದ್ರೆ ಅವ್ನಿಗೆ ಟೈಮರ್ ಶುರು ಆಗೋಕೆ ಮುಂಚೆನೆ ಹೂವು ತಗೊಳಕ್ ರೆಡಿ ಅವನು. ಟೀಮ್ ಮೆಂಬರ್. ಬಟ್ ಇದ್ರ ವ್ಯಾಲ್ಯೂನೇ ಬೇರೆ. ಪ್ಲಾಸ್ಟಿಕ್ ಇಲ್ಲ, ಪ್ಲಾಸ್ಟಿಕ್ ಆರಾಮ್ ಇರುತ್ತೆ. ಒಂದು ಹುಡುಗಿ ರೋಸ್ ಕೊಟ್ಲು ಅಂತ ಹೇಳಿ. ಇಲ್ಲ ನಮಗೆಲ್ಲ ನಾವು ಸಿಂಗಲ್, ಇವರು ಸಿಂಗಲ್ಗೋಸ್ಕರ ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ಹೇಳಿ ನೀವು ತಗೊಳ್ಳಿ. ನೀವು ಬಿಸ್ನೆಸ್ ಲಾಸ್ ಮಾಡಬೇಡಿ. ಬೇಡ ಜಿಪೇ ಮಾಡಿ ಸರ್. ಕೊಡಿ ಸ್ಕ್ಯಾನರ್. ನೀವು ನಂಬರ್ ಇಲ್ಲ, ಸ್ಕ್ಯಾನರ್ ನೀವು ತಗೊಂಬಿಡಿ. ಬೇಡ ಇಲ್ಲ, ನಾನು ಪ್ಲಾಸ್ಟಿಕ್ ತಗೊಂತೀನಿ. ಓಕೆ, ನೋ ಪ್ರಾಬ್ಲಮ್. ಚಾಲೆಂಜ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಒಂದು ರೋಸ್ ಸೆಲ್ ಆಗಿದೆ. ಸೊ ಚಾಲೆಂಜ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇವಾಗ ಸೇಲ್ ಮಾಡಿದ್ದೆಲ್ಲ ಲೆಕ್ಕಕ್ಕೆ ಬರಲ್ಲ ಅದು. ಸೊ ಟೈಮರ್ ಸ್ಟಾರ್ಟ್ ಮಾಡ್ತೀನಿ. ನಿಂದು ಓಪನ್ ಮಾಡು. ಗೊತ್ತಾಗುತ್ತೆ ಪಾಪ, ಮಾರೋರು ಇರ್ತಾರಲ್ಲ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಈಗ ಗೊತ್ತಾಗುತ್ತೆ. ಜೀವನದಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸು ಮಾಡಬೇಕು. ಆ್ಯಂಕರಿಂದ ಸೀದಾ ಸೇಲ್ಸ್ ಗರ್ಲ್ಸ್ ಮಾಡಿಬಿಟ್ರು, ಪರವಾಗಿಲ್ಲ, ಇದನ್ನು ಮಾಡಿ. 20 ಮಿನಿಟ್ಸ್ ಈಗ ಟೈಮರ್ ಸ್ಟಾರ್ಟ್ ಆಗಿದೆ. ಇಷ್ಟೊತ್ತು ಮಾಡಿದ್ದೆಲ್ಲ ಅದು ಇಲ್ಲ ಅದು, ಓಕೆನಾ? ಇವ್ರು ಸರಿ ಇಲ್ಲ. ಸ್ಟಾರ್ಟ್. ಓಡಿ ಓಡಿ ಓಡಿ. ಬಸ್ ಎಲ್ಲೋ ಹೋಗೋಣ, ಯಾರ ಹತ್ರ ಹೋಗೋಣ? ನಾನೇ ಕೊಡ್ತಾ ಇದ್ದೀನಿ ಐಡಿಯಾ, ಎಲ್ಲ ನಾನೇ ಕೊಡ್ತಾ ಇದ್ದೀನಿ ಐಡಿಯಾ. ಒಂದೇ ನೀವು ತಗೋತೀರ ನಮ್ಮ ಕಡೆಯಿಂದ. 20 ರೂಪಾಯಿ ಒಂದು ಸರ್. That's so sweet of you. Thank you so much, sir. Have a lovely day. We got a first customer. Thank you so much, sir. That's really sweet of you. ಈ ತರ ಕಸ್ಟಮರ್ ಇದ್ರೆ ದೇವ್ರೆ. ಮಧು will be my accountant. ಗೈಸ್ ಆಲ್ರೆಡಿ ಮಾಡ್ಬಿಟ್ಟಾರೆ ಗೈಸ್ ಇವರು. ಚುಚ್ಚು ಗೈಸ್ ಆಲ್ರೆಡಿ 4 ಸೇಲ್ ಮಾಡೋರೆ. ತೂರೆ ಗೈಸ್ ಒಂದೇ ಒಂದು ಕಡೆಗೆ ಹಿಡಿದ್ ನಾನು. ಅಲ್ಲ, ನಾನು ಅಲ್ಲಿ ಮಾತ್ರ ಹಿಡಿದು ನೋಡಿ ಒಳಗಡೆ ಹೋಗಿ ಸೇಲ್ ಮಾಡಬಹುದು ಅಂತ. That's so sweet of you. Thank you so much. ಸೆಕೆಂಡ್ ಥರ್ಡ್ ಸೇಲ್. We have a second customer. Yay! ಡಿಸ್ಕೌಂಟ್ ಇಲ್ವಾ?
ಹುಡುಗಿರು ಕೇಳಿ ಡಿಸ್ಕೌಂಟ್ ಮಾಡಿನೇ 20 ರೂಪಾಯಿ ಮಾಡಿರೋದು ನಾನು ತುಂಬಾ ಕಡಿಮೆ ಅಲ್ಲ, at least ಲಾಸ್ local ಆಗುತ್ತೆ ಯಾವ್ದು ಲಾಸ್ plastic 20 ರೂಪೀಸ್ ಮಾಡಿಕೊಡಿ ಏನು ಲಾಸ್ ಅದಕ್ಕೆ ಹೇಳಿದ್ವಿ ಇದನ್ನ ನಮ್ಮ ವಿಡಿಯೋ ನಿಮ್ಮ ಗ್ಲಾಸಿಗೆ ಗೊತ್ತಾಗುತ್ತೆ ನೋಡೋಣ. ಅಕ್ಕ ತಗೊಂಬಿಡಿ ಅಕ್ಕ, ಚೆನ್ನಾಗಿಲ್ಲ ಅದು. ಈ ಥರ ಎಲ್ಲ ಮಾಡಕ್ ಬರ್ಬಾರ್ದು ಅಕ್ಕ. ನೀವೇ ನೋಡ್ತಾ ಇದ್ದೀರಲ್ಲ, ನೋಡಿ ಎಷ್ಟು ಚೆನ್ನಾಗಿದೆ ಹೂವ. ಅದು ಹುಡುಗ ಹುಡುಗಿ ಸೇರ್ಕೊಂಡು ನಾವು ಒರಿಜಿನಲ್ 3 ದಿನಕ್ಕೆ ಹೋಗ್ಬಿಡ್ತೈತಿ ನೋಡಿ. ಪ್ಲಾಸ್ಟಿಕ್ ಇದೆ. ಅವ್ರು ಬಿಸ್ನೆಸ್ ಮಾಡೋರಿಗೆ ಬಿಸ್ನೆಸ್ ಏನು ಅಂತ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಸರಿ ಟೈಮರ್ ಮುಗೀತು. ಹೂವು ಅವರಿಗೆ ಹೂವು ಕೊಡ್ತೀವಿ. ಹೂವು ಅವರಿಗೆ ಹೂವು ಕೊಡೋಣ. थोड़ा काम करवा दो, व्यूज बढ़ा दो. आप भी फूल वाले हो, आप जानते हो इसकी कीमत क्या होती है. मैं तो समझ सकता हूँ. 20 रुपए का फूल है, बस ले लो और आप अपने फूलों में रखो. इसकी शोभा और 2 गुना बढ़ जाएगी. ಸ್ವಲ್ಪ ಹಿಂದಿಯಲ್ಲೆಲ್ಲ ಕೇಳ್ಬಿಟ್ಟು ಮಾಡ್ತವ್ರೆ. ನಮ್ಗೆ ನೋಡಿದ್ರೆ ಈ ಕಡೆನೂ ಕನ್ನಡನೂ ಬರಲ್ಲ, ಆ ಕಡೆ ಹಿಂದಿನೂ ಬರ್ತಲ್ಲ ಅಂತ. तो चलो मैंने आपके लिए 10 रुपए का दिया, दूसरों के लिए ಇಷ್ಟು ಕಷ್ಟ ಯಾವತ್ತೂ ಪಟ್ಟಂಗಿಲ್ಲ ಅವರು, ಇವತ್ತೇ ಪಡ್ತಾರೆ. आप हमने इसमें लगा दो. इतने सारे आपके कस्टमर हैं. मेरे पास ऑलरेडी लगा हुआ है. ले लो, हमारे लिए ले लो. हो गए हमारे अगले कस्टमर. नर्सरी ಅವರಿಗೆ ಹೂಗಳು. फूलों के जो फूलों का मालिक होता है ना, वो भी तो फूल डिजर्व करता है. ಅವ್ರಿಗೂ ಒಂದಿರಲಿ. We have a subscriber also guys. ಬರೀ ಕಸ್ಟಮರ್ ಅಲ್ಲ, we have a subscriber also. 20 rupees ಮಾಡ್ತಿದ್ದಾರೆ. he himself is a nursery ಅವರು ನೋಡ್ಕೊಂತಿರೋದು. ಇವ್ರು ನಮ್ಮ ಕಸ್ಟಮರ್ ಆಗಿ ನಮ್ಮ vlogs ನ ಸಬ್ಸ್ಕ್ರೈಬ್ ಮಾಡಿ. Thank you so much ಭಯ್ಯ, thank you so much for this. That's a customer and that's a sales person. ಅಲ್ಲಿ ನಮ್ಮಿಂದ ಒಂದು ಹೂವು ತಗೋತೀರಾ? ಒಂದು ಹೂವು. ಹೂವು ಮಾಡೋರಿಗಿಂತ ನಮಗಿಂದ ಒಂದು ಹೂವು 20 ರೂಪಾಯಿ ಒಂದು ಹೂವು ಅಷ್ಟೇ. ತಗೋ ಆಂಟಿ. ಒಂದೇ ಒಂದು ನಿಮ್ಗೋಸ್ಕರ 15 ರೂಪಾಯಿ ಮಾಡ್ಕೊಡ್ತೀನಿ. ಹುಡುಗ ಅದೇ ಒಪ್ಪಟ ಅದೆಲ್ಲ ಬ್ಲಾಗ್ಸು, ಅದು ಬಿಡಿ. ನಮ್ಮಿಂದ ಒಂದೇ ಒಂದು ಹೂವು ತಗೋ ಆಂಟಿ. ಒಂದೇ ಒಂದು ರೋಸ್ ತಗೊಂಡು. ಸರಿ ಬಿಡು. ಹೊಗಳ್ಬೇಕು ಅಜ್ಜಿ, ನೀನು ಹೊಗಳಿದ್ರೆ ತಾನೆ ಅಲ್ಲಿ. ಅಜ್ಜಿ ಆಗ ಹೂವ ತರ ಇದೆಯಾ ಅಂತ ಹೇಳಿದ್ರೆ ಆಗೋದಿಲ್ಲ. ಇದು ಕ್ರೇಜಿ. ಹೂವು ಅಂಗಡಿಗೆ ಬಂದು ಅಕ್ಕ ಹತ್ರ ಹೂವನೇ ಸೇಲ್ ಮಾಡ್ತಾವ್ರಿ ಇವರು. ಎಂತ ನೋಡಿ ಚಪ್ಪಾಳೆ. ಎಷ್ಟರ ನಮ್ಮಿಂದ ಒಂದೇ ಒಂದು ಹೂವು ತಗೊಳ್ಳಿ. ಒಂದೇ ಒಂದು ಹೂವು ತಗೊಳ್ಳಿ ನಮ್ಮಿಂದ. ಆಂಟಿ ನೀವು ಬೇಡ ಅಂತ ಹೇಳ್ಬಿಟ್ಟು ಹೋಗೋಣ, ಪರವಾಗಿಲ್ಲ. ಹೂವು ಬೇಕಿಲ್ಲ? ಸ್ಕೂಲಾಗ ಯಾರು ತಗೊಳ್ತಾರೆ? ಇನ್ನವ್ರಿಗೆ ಮೆಚುರಿಟಿ ಇಲ್ಲ. ಯಾರು ಕೊಡ್ತಾರೆ ಹೂವು ಅವರು? ಗೈಸ್ ಈ ಸ್ಕೂಲ್ ನೋಡಿದ್ದೆ, ನಮ್ಮ ಸ್ಕೂಲ್ ನೆನಪಾಯ್ತು ಗೈಸ್. ನಮ್ಗೆ ಊಟ ಆಗ್ತವ್ರೆ, ಹೋಗೋಣ ಅಂತ ನೀವು. ನೋಡಿ ಇವ್ರು ನೋಡಿ ಒದ್ಲಾಡ್ತಾ ಇರೋದು ಇಲ್ಲಿ. ಒಳ್ಳೆ ಕಾರ್ಡಿಯೋ ಆಯ್ತು, ಗುಡ್ ಕಾರ್ಡಿಯೋ. ಬಿಸ್ನೆಸ್ ಇಂದನೇ ಬಿಸ್ನೆಸ್ ಕೊಡ್ತಾ ಇದೀವಿ ಅಂದ್ರೆ ಯೋಚನೆ ಮಾಡಿ. ಅಂಗಡಿಯವ್ರ ಹತ್ರನೇ ಹೋಗಿ ಹೇಳ್ತಾ ಇದೀವಿ ಹೂವು ತಗೊಳ್ಳಿ ಅಂತ. ಹೋಗೋಣ ಸೂಪರ್ ಮಾರ್ಕೆಟ್ಗೆ ಹೋಗೋಣ ಬಾ. ಮತ್ತು ಸೂಪರ್ ಮಾರ್ಕೆಟ್ ಆಮೇಲೆ ಅವರು ಸೇಲ್ಸ್ ಮಾಡಂಗಿಲ್ಲ ಅಂತ ಬೈದು ಓಡಿಸ್ಬಿಟ್ರೆ ಏನು ಮಾಡೋಣ? ಆಂಟಿ ಒಂದು ಹೂವು ತಗೊಳ್ಳಿ ನಮ್ಮಿಂದ ಪ್ಲೀಸ್. ಒಂದೇ ಒಂದು ಹೂವು 20 ರೂಪಾಯಿ ಒಂದು ಹೂವು. 20 ರೂಪಾಯಿ ಕೊಡ ಆಂಟಿ. ಒಂದೇ ಒಂದು ಹೂವಕ್ಕೆ 15 ರೂಪಾಯಿ ಕೊಟ್ಬಿಟ್ಟು ಸಾಕು. 5 ರೂಪಾಯಿ ಕೊಡ್ಬೋದು ಅಷ್ಟೇ ಅದಕ್ಕೆಲ್ಲ. 15 ರೂಪಾಯಿ ಒಂದು ಹೂವು ನಮಗೆ 15 ರೂಪಾಯಿ ಮಾಡಿ. ಜಾಸ್ತಿ ಮಾರ್ಕೆಟ್ಗೆ ಹೋದ್ರೆ 2 ರೂಪಾಯಿದು. ಅವಾಗಿಂದ 20 ರೂಪಾಯಿ ಜಾಸ್ತಿ ಕಡಿಮೆ ಮೋಸ ಬಾರ್ಗಿನ್ ಮಾಡ್ತಾರೆ ಗಾಯ್ಸ್ ಇಲ್ಲಿ. ಬಾರ್ಗಿನ್ ನಡೀತಿದೆ ಅಕ್ಕ. ಕರೆಕ್ಟ್ ಅಕ್ಕ. ಈ ತರ ಹೋಗಿ ಕೊಡ್ಬೇಕು, 100 ರೂಪಾಯಿ ಕೊಡ್ಬೇಕಿತ್ತು ಅಕ್ಕ. ಇದೆಲ್ಲ 5 ರೂಪಾಯಿಗೆ. A1 Fresh Bird ಅಂತ ಒಂದು ಇನ್ಸ್ಟಾಗ್ರಾಮ್ ಐಡಿ ಇದೆ. ಅಂದ್ರೆ ಎಲ್ಲ ನೇಚರ್ ಬಗ್ಗೆ ಮತ್ತೆ ಜನಗಳಿಗೆ ಡೈಲಿ ಯೂಸರ್ಸ್ಗೆ ಏನೇನ್ ಬೇಕೋ ಅದನ್ನ ನಾವು ಮಾಡಿದೀವಿ. ಅದನ್ನ ಒಂದು ಫಾಲೋ ಮಾಡ್ಕೊಂಡು ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆದಾಗಿ. ಅಲ್ಲ ಕಸ್ಟಮರ್ ನ ವಿಧಾ ಮಾಡಿ ಸೇಲ್ ಮಾಡ್ತಾರೆ ಅವರು. ಪ್ಲಾನ್ ಬಂತು ಗೈಸ್ ಇವಾಗ. ಹೆಂಗಿದ್ರು ಸೇಲ್ ಮಾಡೋರೆ, ಅದೇ ದುಡ್ಡು ಎತ್ಕೊಂಡು KFCಗೆ ಓಡೋಣ ನಾವು. ಮತ್ತೆ ಕಷ್ಟಪಡೋದು ಮತ್ತೆ ಅಲ್ಲ, ಹಂಗೆ ಮಾಡೋಣ. ಚಿನ್ನದ ಅಂಗಡಿಗೆ ಹೋಗ್ತವ್ರೆ ಹೂವು ಸೇಲ್ ಮಾಡಕ್ಕೆ ಇವರು. ಚಿನ್ನಂತ ಮನ್ಸವ್ರು ಸಿಗ್ಲಿ. ಅಲ್ಲ ಅದು ಒಣಗೋಗುತ್ತೆ, ಅದು ಪ್ಲಾಸ್ಟಿಕ್ ತಗೋಬೇಕು ನೀವು. ಸಬ್ಸ್ಕ್ರೈಬರು ಅವ್ರು ಹೂವು ಸೇಲ್ ಮಾಡ್ಕೊಂಡು ಹೋದ್ರು, ನಮ್ಗೆ ಇಲ್ಲಿ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. Shrestha, which one do you want?
Thank you so much. This is matching your t-shirt and your uniform as well. Thank you, Shishta. Whom are you going to give this? You give it to Mama, Dada, your friend. Keep it in the vase. But she at least she's our customer. So Shishta, thank you so much. Thank you so much, ma'am. It's a value of 20 rupees. आपको 20 रुपए देने पड़ेंगे. ಆ ಚಿಕ್ಕ ಮಗು ಕೈಯಿಂದ ಸಿಕ್ಕಿರೋ ದುಡ್ಡು ಬೆಲೆನೇ ಬೇರೆ. You have to 30 rupees change ಕೊಡಿ ಸರ್. Shishta, give me high five. Have a lovely day, bacha. ಲಾಸ್ಟ್ ಇನ್ನೊಂದು 1 ಮಿನಿಟ್ ಇದೆ. Last 1 minute ಇದೆ. Thank you so much. Thank you so much, ma'am. ಲಾಸ್ಟ್ ಅಲ್ಲಿ ಯಾರಾದ್ರೂ ಇವ್ರು ಕೇಳೋಣ 1 ನಿಮಿಷ ಇದೆ ಅಂತೆ ತಗೋತಾರೋ ಇಲ್ಲ. ಆಗೋಯ್ತು. ಮಕ್ಕಳು ಬೇಡ ಅಂತ ಕೈಕೊಡ್ತೀನಿ. ಲೆಟ್ಸ್ ಸಿ ನಮ್ಮ ಕಲೆಕ್ಷನ್ ಎಷ್ಟಾಗಿದೆ ಅಂತೇಳಿ ಅವ್ರು ನಮ್ಮನ್ನು ಬೀಟ್ ಮಾಡ್ತಾರೆ ಅಥವಾ ನಾವು ಅವ್ರಿಗೆ. ಇವಾಗ ಟರ್ನ್ ನಮ್ದು. ಸೊ ಚೆನ್ನಾಗಿ ಮಾಡೋಣ ಮಗ, ಬಿಡೋದು ಬೇಡ, ಎಲ್ಲ ಖಾಲಿ ಮಾಡಾಕಣ. ಎಷ್ಟು ಫ್ಲೋರ್ ಐತೆ ಎಲ್ಲ ಖಾಲಿ ಮಾಡ್ತೀವಿ, ನಿಮ್ಗಿಂತ ಜಾಸ್ತಿ ಮಾಡ್ತೀವಿ. ಒಂದು ಕಸ್ಟಮರ್ನ ಪಟಾಯಿಸ್ಕೊಂಡ್ ಬಂದಿರ್ತೀರ ನಮ್ಮಿಂದೆ ಒಂದು ಕಸ್ಟಮರ್ನ ಪಟಾಯಿಸ್ಕೊಂಡ್ ಬಂದಿರ್ತಾರೆ, ಎಲ್ಲ ಬೊಕ್ಕೆ ತಗೊಂಡೋಗಿ ಅವರಿಗೆ ಕೊಟ್ಬಿಡ್ತಾರೆ. ಇದು ಮೋಸ ತಾನೆ. ನಾವ್ ಯಾರಿಗೂ ಡಿಮೋಟಿವೇಟ್ ಮಾಡಲ್ಲ, ಇವರು ಚೆನ್ನಾಗೇ ಮಾಡಿ ಪರವಾಗಿಲ್ಲ. ಉಳಿದಿದೆ ಗೈಸ್ ನೋಡಿ, ಆಲ್ ದಿ ಬೆಸ್ಟ್. ಇಷ್ಟಿದೆ, ನಾವು ಇಷ್ಟು ಇಸ್ಕೊಳ್ಳಲ್ಲ, ಇದೆಲ್ಲ ಸೇಲ್ ಮಾಡ್ತೀವಿ. ನಮ್ದು ಕ್ವಾಂಟಿಟಿನೂ ಜಾಸ್ತಿ ಇತ್ತು, ಅವರಿಗೆ ಅವ್ರಿಗೆ ಇಷ್ಟೇ, ನಮ್ದು ಇಷ್ಟೊಂದು ಸಾಕು. ಕೀರ್ತಿ ಚಿಕ್ಕದಾದ್ರೆ ಮೂರ್ತಿ ದೊಡ್ಡದು. ಇದು ನನಗೆ ಸರಿ ಸೂಟ್ ಆಗುತ್ತೆ. ಕೀರ್ತಿ ದೊಡ್ಡದು, ಇದನ್ನ ಸೇಲ್ ಮಾಡ್ತೀವಿ, ಅವ್ರಿಗಿಂತ ಜಾಸ್ತಿ ಮಾಡ್ತೀವಿ ನಾವು. ಅಂಡ್ ಇವ್ರ ತರ ಏರಿಯಾ ಎಲ್ಲ ನುಗ್ಗಲ್ಲ ನಾವು, ಫುಲ್ ಅಫಿಷಿಯಲ್ ಲೈಕ್ ಪ್ರೊಫೆಷನಲ್ ಮಾಡೋಣ. ಹೋಗಿ ನೋಡೋಣ ಎಷ್ಟು ಪ್ರೊಫೆಷನಲ್. ಟೈಮರ್ ನೋಡಿ ಮಧು, ಟೈಮರ್ ನೋಡಿ. ಇಲ್ಲಿಂದನೇನಾ ಅಲ್ಲಿಂದ ಸೊ ನಾವು ಮೇನ್ ರೋಡಿಂದ ಸ್ಟಾರ್ಟ್ ಮಾಡೋಣ. ಮೇನ್ ರೋಡಿಂದನಾ? ಓಕೆ. ಮತ್ತೆ ಸೊ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಟೈಮಿಂಗ್ ಟೈಮರ್ ಟೈಮರ್ ಸ್ಟಾರ್ಟ್ ಆಗಿದೆ. 20 ರೂಪಾಯಿಗೆ ಒಂದು ಹೂವು. ಒಳ್ಳೆ ಚೆನ್ನಾಗಿ ಹೂವು ಅಕ್ಕ ಏನು ಅಲ್ಲ, ರಿಯಲ್ ಹೂವು ಹೋಗ್ಬಿಡ್ತೈತೆ, ರಿಯಲ್ ಹೂವು ಹೋಗ್ಬಿಡ್ತೈತೆ, ಪ್ಲಾಸ್ಟಿಕ್ ಹೂವು ಹೋಗಲ್ಲ. ಏನ್ ಮಾಡ್ತೀವಿ ನೋಡಿ, ಹಂಗೆ ಇಟ್ಕೊಂಬೋದು, ಸುಮ್ಮನೆ ಇಟ್ಕೊಂಬೋದು, ಹಚ್ಚೋಗಾದ್ರೆ ಇಟ್ಕೊಂಬೋದು. ನೋಡು 15 ರೂಪಾಯಿ ಕೊಟ್ಟು ಸಾಕು. ಅಯ್ಯೋ 10 ರೂಪಾಯಿ 5 ರೂಪಾಯಿ दे दो चले. 10 ರೂಪಾಯಿ दे दो बस. गाइस ಬೇಡ ಆಡ್ತೀನಿ ಗೈಸ್, ಇಲ್ಲಿ ಈ ಹೂವು ತಗೊಂಬರ್ದಿತ್ತು ನಮ್ಮನೆ. ಅದು ಪರವಾಗಿಲ್ಲ भाई, अच्छा है ये, सुंदर है, आप किसी को दे सकते Smell नहीं आते देते हैं वो फिदा दे. हाँ? ಸರ್ ಇಲ್ಲ ತುಂಬ ನೆಕ್ಸ್ಟ್ ಗೈಸ್ ಒಂದು ಡೊನೇಟ್ ಮಾಡ್ತೀವಿ ಗೈಸ್, ನಾವು ಫ್ರೀ ಡೊನೇಟ್ ಮಾಡ್ತೀವಿ. ಯಾರು ಮಾಡಲ್ಲ, ಅವ್ರು ಸೇಲ್ ಮಾಡೋರೆ, ನಾವು ಫ್ರೀಯಾಗಿ ಡೊನೇಟ್ ಮಾಡಿದೀವಿ. ಯಾರು ಎಷ್ಟು ಜನ ಒಂದೇ ಒಂದು ಟ್ಯಾಲೆಂಟ್ ಪ್ಲಾಸ್ಟಿಕ್ ಒಂದೇ ಸೇಲ್ ಮಾಡ್ತಾರೆ, ಎರಡು ಸೇಲ್ ಮಾಡ್ತಾರೆ, ಒಂದೇ ಒಂದು 20 ರೂಪಾಯಿ ಒಂದು. ಥ್ಯಾಂಕ್ ಯು ಸೋ ಮಚ್ ಸರ್. ಹೌದು ಸರ್, ರಿಯಲ್ ಹೂವು ಆದ್ರೆ ಹೋಗ್ಬಿಡುತ್ತೆ ಸರ್, ಅದು ನೋಡೋದಕ್ಕೆ ಹೆಂಗಿದೆ, ಆಗಿದೆ, ಚೆನ್ನಾಗಿದೆ. ಇದು ಆಕ್ಚುಲಿ ಇಂಪೋರ್ಟ್ ಮಾಡಿರೋದು ನಾವು, ಇಲ್ಲಿಂದಲ್ಲ. ಫಸ್ಟ್ ಕಸ್ಟಮರ್ ಇಂಪೋರ್ಟ್ ಮಾಡಿರೋದಂತೆ. ಬೆಂಗಳೂರಿಗಿಂತ ಹೆಚ್ಚು ಹೂವು ಎಲ್ಲಿ ಸಿಗುತ್ತೆ ನಿಮಗೆ? ನನಗೆ ಮಾತಾಡೋದಕ್ಕೂ ಕಷ್ಟಪ್ಪ, ಮುಖ ನೋಡಿದ ತಕ್ಷಣ ಆಚೆ ಕಡೆ ಕಳಿಸ್ತಾರಪ್ಪ. ಬರೀ 17 ನಿಮಿಷ 30 ನಿಮಿಷಕ್ಕೆ 40 ರೂಪಾಯಿ ಸಂಪಾದನೆ ಮಾಡಕ್ ಬಿಡ್ರಪ್ಪ. ಅರೆ ಹೆಣ್ಮಕ್ಳಾಗಿ ಕೂಡ ನಾವು ಸೇಲ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಇರುತ್ತೆ ನೋಡೋಣ. ಇವಾಗ ಕಷ್ಟ ಗೊತ್ತಾಗ್ತಿದೆ ಗೈಸ್, ಈ ಫ್ಲವರ್ಸ್ ನಿಮ್ಗೆ ಕಷ್ಟ ಇವಾಗ ಗೊತ್ತಾಗ್ತಿದೆ ನಮ್ಗೆ. ಗೈಸ್ ಲವರ್ ಇಲ್ಲ ಅಂತ ಫೀಲ್ ಆಗ್ತವ್ರು ಗೈಸ್ ಇವರು. ಭಯ ಪರವಾಗಿಲ್ಲ ಅಣ್ಣ, ಲವರ್ ಇಲ್ಲ ಅಂದ್ರೆ ಪರವಾಗಿಲ್ಲ, ನಾವು ಸಿಂಗಲ್ ಆಗಿರೋಣ. ಹೂವು ತಗೊಂತೀರ 20 ರೂಪೀಸ್ ಒಂದು ಕವರ್. 20 ರೂಪೀಸ್ ಒರಿಜಿನಲ್ ಪ್ಲಾಸ್ಟಿಕ್ ಇಂಪೋರ್ಟೆಡ್ ಗೈಸ್. ಇಷ್ಟಪಡ್ತಾರೆ, ಸ್ಟಾಪ್ ಮಾಡಿಲ್ಲ ನಾವು, ಅದಕ್ಕೆಲ್ಲ ಆಗಲ್ಲ. ಸೆಲ್ಲಿಂಗ್ ಫ್ಲವರ್. 20 ರೂಪೀಸ್
ಥ್ಯಾಂಕ್ ಯು ಸೆಕೆಂಡ್ ಕಸ್ಟಮರ್. We are nice to them by not disturbing. These guys actually disturbed us a lot. But it's okay. We are nicer one. ಅಕ್ಕ ಅಲ್ಲೇ ಒಂದೇ ಒಂದು ಹೂವ ತರ ಕಾಣಿಸ್ತಾರವ್ರಿಗೆ ಹೂವ ಕೊಡ್ತೇವೆ ಇನ್ನು. ಅಕ್ಕ 30 ರೂಪಾಯಿ. ಒಂದು ಹೂವ 30 ರೂಪಾಯಿ. ಯಾರು ಹೇಳಿದ್ದು? ನೋಡಕ್ಕ ಏನು ಮಾಡಿ ಅಕ್ಕ 10 ರೂಪಾಯಿ. 10 ರೂಪಾಯಾ? 5 ರೂಪಾಯಿ. ಅಕ್ಕ ಅಯ್ಯೋ 10 ರೂಪಾಯಿ ಸಾಕು. ಯಾರ ಕಾಯಿ ಕೊಡ್ತಾರೆ? ಸ್ಕ್ಯಾನರ್ ಕೊಡು. 2 ರೂಪಾಯಿ ಬಿಟ್ಟವ್ರ ಆಮೇಲೆ 20 ರೂಪಾಯಿ ಆದ್ರೂ ಮಾಡಕ್ಕೆ ಇಲ್ಲ, 5 ರೂಪಾಯಿ. ಅಕ್ಕ ಫೋನ್ ಪೇ ಇದೆ ನಮ್ಮ ಸ್ಕ್ಯಾನರ್. ಫೋನ್ ಪೇ ಇಲ್ಲ ಬಿಡ ನನ್ನ ಹತ್ರ ನೋಡಿ. 5 ರೂಪಾಯಿ ಆಯ್ತೋ ಇಲ್ವೋ ಗೊತ್ತಿಲ್ಲ. ಅವರೆಲ್ಲ 20 ಇದು ರೂಪಾಯಿ. ಏನಕ್ಕೆ ಹಿಂಗ್ ಮಾಡಿರೋದು? ಇದು ನಾವು ಒಂದು ಚಾಲೆಂಜ್ ಎಕ್ಸೆಪ್ಟ್ ಮಾಡಿದ್ವಿ. ಅಕ್ಕ ಕಷ್ಟ ತೋರ್ಸೋಣ. ಕಷ್ಟ ನೋಡೋಣ ಹೆಂಗ್ ಕಷ್ಟ ಇದೆ. ಸರಿ 10 ರೂಪಾಯಿ. ಅಕ್ಕ ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನನ್ನ ಭಯ ಆಗಿತ್ತು 2 ರೂಪಾಯಿ ಅಪ್ಪ ಗಿದ್ದಿದ್ದೀರಪ್ಪ ಹಂಗು ಹಿಂಗು. ಇನ್ನೊಂದು 15 ನಿಮಿಷ ಇದೆ. ಇನ್ನು ಮುಂದೆ ಬ್ರೋ ಏನ್ ಗೊತ್ತಾ ಬ್ರೋ, ಒಂದೇ ಒಂದು ಚಾಲೆಂಜ್ ಬ್ರೋ. ಬ್ರೋ ಮತ್ತೆ ನಾವು ಚಾಲೆಂಜ್ ಸೋಲ್ಬಾರ್ದು ಬ್ರೋ. ಅವರು ಒರಿಜಿನಲ್ ಹೂವ ಸೇಲ್ ಮಾಡ್ತಾರೆ. ಅವರು 100 ರೂಪಾಯಿ ಸೇಲ್ ಮಾಡೋದು ಹೂವ ನಾವು ಅರ್ಥ ಮಾಡ್ತಲ್ಲ. 50 ರೂಪಾಯಿ ಒರಿಜಿನಲ್ ಹೂವ ಆದ್ರೂ ಹೋಗ್ಬಿಡುತ್ತೆ. ಬಟ್ ಪ್ಲಾಸ್ಟಿಕ್ ಹೂವ ಓದ್ಕೊಡ್ರೆ ಚೆನ್ನಾಗಿರುತ್ತೆ ನೋಡಿ. 50 ರೂಪಾಯಿ. ಒಂದಾ ಎರಡಾ? ಆಹಾ 100 ರೂಪಾಯಿ. ನಾವು ಮಾತಾಡಿದ್ರೆ ಹಿಂಗೆ ಗೊತ್ತಲ್ಲ, ನಾವು ಮಾತಾಡಿದ್ರೆ ಹೆಂಗ್ ಸಿಕ್ಕಾಕೋರ್ನ ತಗ್ಲಾಕೋರು ಅಲ್ಲಲ್ಲ ಇವ್ರನ್ನ ಹಾಕೊಂಡೆ ಸೇಲ್ ಮಾಡ್ತೀನಿ ನಾನು. 20 ರೂಪಾಯಿ ಕೊಡ್ತಿಲ್ಲ ಅವರಿಗೆ. ತೆಲುಗು. ಓ ತೆಲುಗು ಐತೆ ಪರವಾಗಿಲ್ಲ ಬ್ರೋ. ಒರಿಜಿನಲ್ ಫ್ಲವರ್ 100 ರೂಪಾಯಿ ಸೇಲ್ చేసి 100 కి అట్లీస్ట్ మాకు 50 రూపీస్ ఇవ్వండి చాలు. Good strategy. ಅವ್ರು ನಿಂತ್ಕೊಂಡೆ ಸೇಲ್ ಮಾಡ್ತೀವಿ ಗೈಸ್. ನಾ నువ్వు బాగుండాలి. ಗೈಸ್ ಅವ್ರು ಅಷ್ಟೊತ್ತು ಮಾಡಿದ್ದು ಒಂದೇ, ನಾವು ಎಷ್ಟು 4 ಕಸ್ಟಮರ್. 4 ಕಸ್ಟಮರ್ ಇದ್ದಾರೆ. ಗುಡ್ ಮಾರ್ನಿಂಗ್ ಬ್ರೋ. ಗುಡ್ ಮಾರ್ನಿಂಗ್ ಬ್ರೋ. ಏನಿಲ್ಲ ಬ್ರೋ, ಒಂದೇ ಒಂದು ಚಾಲೆಂಜ್ ಇದೆ ನಮಗೆ. ಆ ಚಾಲೆಂಜ್ ನಾನು ಕ್ಲಿಯರ್ ಮಾಡ್ತಾ ಇದ್ದೀವಿ. ಈ ಒರಿಜಿನಲ್ ಹೂವು 100 ರೂಪಾಯಿ, ಬಟ್ ಈ ಪ್ಲಾಸ್ಟಿಕ್ ಹೂವು ನಾವು ಬರೀ 20 ರೂಪಾಯಿ ಸೇಲ್ ಮಾಡ್ತಾ ಇದ್ದೀವಿ. ಯಾಕೆ ಅಣ್ಣ ಥ್ಯಾಂಕ್ಸ್ ಅಣ್ಣ 2 ತಗೊಂಡು. ಅಯ್ಯೋ ಅಣ್ಣ ಇದಾರೆ ಹಂಗಾದ್ರೆ ಅಣ್ಣ ಮೆನ್ಷನ್ ಮಾಡ್ಕೊಂಡು. ಇನ್ನೊಂದು 8 ಮಿನಿಟ್ಸ್. एक्चुअली वो और एक हमारा टीम मेंबर है ना, अपोजिट टीम मेंबर, वो 100 रुपीज को सेल किया एक फ्लावर. हमें उतना ही पूछ रहा है 30 रुपीज का. मेरा हाथ में तो नहीं है, बट मैं खुद से होगा क्या दे कितना और ना करो 500 भी ओके. ಗೈಸ್ ಡಿಸ್ಟರ್ಬ್ ಮಾಡ್ತಾರೆ ಇವ್ರು ಮಾಡಿದ್ರು. ಕಾಲ್ ಮಾಡ್ತಾರೆ. ನಂದು ಎಲ್ಲಾ ಟೈಮ್ ಇವರಿಂದನೇ ಹೋಗಿರೋದು. ಫ್ಲವರ್ ಸೇಲ್ ಮಾಡ್ತೀವಿ ಗೊತ್ತಾ. ಏನು ಗೊತ್ತಾ ಗಾಯ್ಸ್, ಈ ಒರಿಜಿನಲ್ ಹೂವು ಬೇಕಾದ್ರೆ ಒಂದು ಪಕ್ಷ ಸೇಲ್ ಮಾಡ್ಬೋದು. ಈ ಪ್ಲಾಸ್ಟಿಕ್ ಹೂವನ ಹಿಡ್ದು ಕೇಳಿ ಸೇಲ್ ಮಾಡೋದಿದೆ ಅಲ್ವಾ. ಮಾರ್ಕೆಟಿಂಗ್ ಅಲ್ಲ ಇದು, ಸ್ಟ್ರಾಟಜಿನೂ ಅಲ್ಲ ಇದು, ಚೀಟಿಂಗ್. ತಲೆ ಇರ್ಬೇಕಷ್ಟೇ. ಇದು ಚೀಟಿಂಗ್, ಇದು ಚೀಟಿಂಗ್. ಬನ್ನಿ ಗೈಸ್ ಇವರೆಲ್ಲ ಹಿಂಗೆ ಮಾತಾಡ್ತಾರೆ. ಚೀಟಿಂಗ್ ಯಾವುದು? 6 ನಿಮಿಷ ಇದೆ ಬ್ರೋ. एक ही चैलेंज है भैया। फ्लावर ले लो बस. एक ही फ्लावर लेना होता है 20 रुपए 20 रुपए एक ही फ्लावर 20 रुपए. ಸಿಂಪಲ್ ಆಗಿ ಏನು ಮಾತಾಡ್ತಾರೆ, ಕಸ್ಟಮರೇ ಮಾತಾಡ್ತಲ್ಲ. ಬಿಡು ಕೊಟ್ಟು ಕಳ್ಸು ಅಂತಾರೆ. ಇಂಥ ಕಸ್ಟಮರ್ ಸಿಗ್ತಾರ ಅಲ್ಲಿ ನೋಡಿ. ಥ್ಯಾಂಕ್ ಯು ಬೈ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಬೈ. ಇದೊಂದೇ ಒಂದು ಹೂವು ಇದೆ, ಲಾಸ್ಟ್ ಆ್ಯಂಡ್ ಫೈನಲ್ಲು ನಾನೇ ಕೊಂಡ್ಕೊಂಡ್ಬಿಡ್ತೀನಿ. ತರುಣ್ ಗೈಸ್ ನೋಡಿ ಗೈಸ್ ಇವ್ರದ್ದು ಲಾಸ್ಟ್ ಫ್ಲವರ್ ನಮ್ದು ಸೇಲ್ ಮಾಡೋದು ಮುಗ್ದು. 20 ರೂಪಾಯಿ ಒಂದು ಹೂವು ಕೊಟ್ಟು ತಗೊಂಬಿಡೋಣ. ಲಾಸ್ಟ್ ಒಂದೇ ಒಂದು ಹೂವು ಐತಣ್ಣ, ಅಷ್ಟೇ ಅಣ್ಣ. ಫೋನ್ ಪೇ ಮಾಡ್ತೀನಿ ಅಣ್ಣ. ಫೋನ್ ಪೇನೇ ಪರವಾಗಿಲ್ಲ, ಈಗ ಸ್ಕ್ಯಾನರ್ ಕೊಡು. ನಮ್ಮ ಲಾಸ್ಟ್ ಹೂವು ತೊಗೊಳ್ತಿರೋದು ಇವರೇ. ಅಣ್ಣ ನಿಮ್ಮ ಹೆಸರು? ನಾವು ಫ್ಲೇವರ್ ಅದಕ್ಕೆ ಕಲರು ಫೇವರೇಟ್ ಕಲರ್ ಅಂತೆ ಗೈಸ್.
T-shirt matching. ಮ್ಯಾಚಿಂಗ್ BSNL. 50 rupees. ಅದು ಅಣ್ಣ 100 ರೂಪಾಯಿ ಕೇಳಿದ್ರು ಬಂದು ಮಸಾಲ ಹಾಕ್ತಾರೆ ನಮ್ಮ ಹುಡುಗರ್ಗೂ ಯೂನಿಟ್ ಹಿಂಗಿದೆ. Others, the boys. ಅಣ್ಣ ಥ್ಯಾಂಕ್ಸ್ ಲಾಸ್ಟ್ ಫ್ಲವರ್ ತಗೊಂಡಿರೋದಕ್ಕೆ ನಮ್ಮ ಕಡೆಯಿಂದ ಒರಿಜಿನಲ್ ಓನ ಕೊಡ್ತಾ ಇದೀರಿ ಅವ್ರು ಬಂದು. ಅವ್ರ ಬದಲಾಗಿ ಬಾ ನೀನು ಬರಬೇಕು ಅಣ್ಣ ಈಗ ಆಕ್ಚುಲಿ ಏನಾಗಿದೆ ಅಂದರೆ ಇವ್ರದ್ದು ಒಂದು ಟೀಮು ಪಾಪ ನೀನು ಇವ್ರಿಬ್ಬರದ್ದು ಒಂದು ಟೀಮು ಇವ್ರು ಒರಿಜಿನಲ್ ಓನ ಸೇಲ್ ಮಾಡಬೇಕು ನಾವು ಪ್ಲಾಸ್ಟಿಕ್ ಓನ ಸೇಲ್ ಮಾಡೋ ಚಾಲೆಂಜ್ ಇದು ಯಾವ ರೀತಿ ಇರ್ತದೆ ಅವರು ಎಲ್ಲನೂ ಸೇಲ್ ಟೈಮ್ನ ಸೇಲ್ ಮಾಡಿ ಅವ್ರು ಎಷ್ಟು ನಿಲ್ಲಿಸಿದ್ದಾರೆ ನಾವು ನಿಮ್ದೇ ಲಾಸ್ಟ್ ನೀವೇ ಸೇಲ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾವು ಮಾಡಿರೋ ಉದ್ದೇಶ ಏನಂದರೆ ಯಾರ್ಯಾರು ಕಷ್ಟ ಇರುತ್ತೆ ಲೈಕ್ ಫ್ಲವರ್ ಸೇಲ್ ಮಾಡೋದು ತುಂಬ ಈಸಿ ಅಲ್ಲ. ಅವು ಆಲ್ಮೋಸ್ಟ್ 2 ವರ್ಷದಿಂದ ಮಾಡ್ಕೊಂಡ್ಬರ್ತಿದ್ದೀವಿ. ಲೈಕ್ ಅದು ಮುಂಚೆಯಿಂದ ಲೈಕ್ ತಗೊಂಬಂದು ಎಲ್ಲ ಸೇಲ್ ಮಾಡ್ತಿದ್ದೀವಿ. ತುಂಬ ಕಷ್ಟ ಇದೆ. ಅದ್ರಲ್ಲಿ ನಾವೇ ವಿನ್ನಾದ ಏನು ಅನ್ಕೊಳ್ತೀವಿ. ನೋಡೋಣ ಅಮೌಂಟ್ ಎಷ್ಟಾಗುತ್ತೆ ಅಂತ. ಸರಿ ಚೆಕ್ ಮಾಡೋಣ. Thank you, sir. ಇವ್ರದಿನ್ನೂ 4 ನಿಮಿಷ ಉಳಿದಿದೆ. 4 ನಿಮಿಷದಲ್ಲಿ ಸೇಲ್ ಮಾಡಿ ವಿಟ್ರಿ ಕೂಡ ಆಗೋಗಿದ್ದೀರಿ. ಆಕ್ಚುಲಿ ಟೈಮ್ ಇನ್ನೂ 4 ನಿಮಿಷ ಇದೆ. ಬಿಟ್ಟರೆ ಇವರಿಬ್ರು ಸೇಲ್ ಮಾಡ್ತೀನಿ ನಾನು. ಆ ಲೆವೆಲ್ಗಿದೆ. ನಾವು 50 ರೂಪಾಯಿ 100 ರೂಪಾಯಿಗೆ ಹೋಗೋರಲ್ವೇ? ವಿಡಿಯೋ ಮಾಡ್ಕೊಂಡು ಇವರು ಆಲ್ಮೋಸ್ಟ್ 2 ಕಿಲೋಮೀಟರ್ ಕರ್ಕೊಂಡೋಗವ್ರೆ. ಇಡೀ ಬೆಳ್ತೂರು ನೋಡ್ಕೊಂಬಂದ್ಬಿಟ್ವಿ ನಾವು. ನಡ್ಕೊಂಡು ಹೋಗ್ತೀವಿ ಮತ್ತೆ ರಿಟರ್ನ್ ಹೋಗ್ತೀವಿ ಗಾಡಿ ಕಡೆ. ಎಲ್ಲಿ ಸ್ಟಾರ್ಟ್ ಮಾಡಿದ್ರೆ ಆ ಪಾಯಿಂಟ್ ಹತ್ರ ಹೋಗ್ತೀವಿ ನಾವು. ಗೈಸ್ ಎಲ್ಲೋ ಕಲರ್ ಹೂವು ಎಲ್ಲ ಕಾಣಿಸ್ತಿದೆ ನಿಮ್ಗೆ. ಎಲ್ಲವನು ಕಾಣಿಸ್ತಾ ಇಲ್ಲ. ನಾವು ಇವ್ರ ತರ ಮೋಸ ಮಾಡಿಲ್ಲ. ನಾವು ಸೇಲ್ಸ್ ಮಾಡ್ಬೇಕಾದ್ರೆ ಹೋಗೋದು 100 ರೂಪಾಯಿಗೆ ಮಾರಿದಾರೆ ಒಂದೊಂದು. ಅದೆಲ್ಲ ಬೇಡ, ನಾವೇನ್ ಹೇಳಿದ್ವಿ ಸೇಲ್ ಮಾಡಕ್ ಹೇಳಿದ್ವಿ, ಸೇಲ್ ಮಾಡಿದೀವಿ. ಏನಂತೀಯ? ಅಷ್ಟೇ ಸಿಂಪಲ್. ಸೇಲ್ ಮಾಡೋದು So, okay. ಕರೆಕ್ಟ್ ಈಗ- ಆಗಿರುತ್ತೆ. 100 ರೂಪಾಯಿ ಅಂತೆ, 150 ರೂಪಾಯಿ ಅಂತೆ, 500 ರೂಪಾಯಿ ಎಷ್ಟು ಟೋಪಿ ಹಾಕವ್ರು ನೋಡಿ ಕಸ್ಟಮರ್ಸ್ಗೆ. ನಾವು ನಿಯತ್ತಾಗಿ ನಾವ್ ಎಲ್ಲಾ ಕಸ್ಟಮರ್ಸ್ಗೂ 20 ಟೋಪಿ ಅಲ್ಲ, ರೂಪಾಯಿ ಮಾಡಿದ್ವಿ. ಅವ್ರಿಗೆ ಸೇಲ್ selling talent, ತಲೆ. ಗೈಸ್ ಒಂದು ಈ ವ್ಯಾಪಾರ ಅನ್ನೋದೇ ಮೋಸ. ಅದನ್ನ ನಾವು ತಗೊಂಡು ನಾವು ಹೆಂಗ್ ಸೇಲ್ ಮಾಡ್ಬೋದು ಅಂತ ನಾವು ಯೋಚನೆ ಮಾಡಿದೀವಿ ಗೈಸ್. ಅದ್ರಲ್ಲಿ ವಿನ್ ಆಗಿರೋದು ನಾವೇ ಅನ್ಕೊಳ್ತೀವಿ. ಬಟ್ ಇನ್ನೂ ಅಮೌಂಟ್ ನೋಡಿಲ್ಲ. ನಮ್ದು ವಿಶಾಲವಾದ ಹೃದಯ. ಅದಕ್ಕೆ ನಾವು ಇವ್ರಿಬ್ರಿಗೂ ಪಾಪ ಹುಡುಗರು ಗಂಡು ಮಕ್ಳು ಯಾಕೊಂದ್ ಹೆಣ್ಮಗು ಜೊತೆ ಸೋಲ್ಬೇಕಂತ ಹೇಳಿ ಬಿಟ್ಕೊಟ್ಟಿರೋದು ಅಲ್ವಾ ಮಧು? ನನ್ ಮಾತನ್ನ ನಾನು ಹೇಳಕ್ ಕೇಳ. ಅದೇ ನನ್ ಭಯ ಇತ್ತು. ತಿರುಪತಿ ಯೂಸ್ ಮಾಡ್ಕೊಂಡಿದ್ದಾರೆ. ಏನ್ ಗೊತ್ತಾ, ನಂಗೊಂದು ಭಯ ಇತ್ತು. ಹೆಣ್ಮಗು ಬೇರೆ ಇದ್ರಲ್ಲ, ಇಲ್ಲೇ ಸ್ಟಾರ್ಟಿಂಗ್ ಜನಗಳು ಅಲ್ಲ ಗೈಸ್, ಟೈಮರ್ ಆನ್ ಮಾಡೋದ್ ಮುಂಚೆನೆ ಸೇಲ್ ಮಾಡೋರು ಅಂದ್ರೆ ನಾನು ಅವಾಗ ಫಿಕ್ಸ್ ಆಗ್ಬಿಟ್ಟು ಇವರೇ ವಿನ್ ಆಗೋದು ಅಂತ. ಆದ್ರೆ ಬಟ್ ಉಳ್ದೈತೆ. ಬಟ್ ಗೊತ್ತಿಲ್ಲ ಅಮೌಂಟ್ ಅಲ್ಲೇ ಬೇಬಿ ನೋಡ್ಬೇಕು. ಈಗ ಚೆಕ್ ಮಾಡ್ತೀವಿ ಅಮೌಂಟ್ ಅಲ್ಲಿ. ಸೊ ಅಮೌಂಟ್ ಎಲ್ಲ ಏನಾದ್ರು ಅವ್ರು ಲೀಡ್ ಆದ್ರೆ ಬೇಬಿ ಅವರೇ ವಿನ್ ಆಗ್ತಾರೆ. ಇಲ್ಲ ನಾವಾದ್ರೆ ನಾವೇ ವಿನ್ ಆಗ್ತೀವಿ. KFC ಅವರೇ ಕೊಡಿಸ್ತಾರೆ. ಸೊ ಅದಕ್ಕೆ ನಾನು ವೆಯ್ಟ್ ಮಾಡ್ತೀನಿ. ಹೊಟ್ಟೆ ಎಸಿತಿದ್ದು ಅವಾಗಿಂದ ಮಗ. ಸೊ ಚೆಕ್ ಮಾಡೋಣ ಬನ್ನಿ. ಈಗ ಟೈಮ್ ಬಂದು ಲೈಕ್ ಯಾರ್ಯಾರು ಎಷ್ಟೆಷ್ಟು ಅಮೌಂಟ್ ಮಾಡಿದಾರೆ ಅಂತ ಚೆಕ್ ಮಾಡೋಣ ಬನ್ನಿ. ಈಗ ಅವ್ರದ್ದೇ ಸ್ಟಾರ್ಟ್ ಮಾಡಲಿ ಫಸ್ಟ್. 20, 40, 60, 80, 130 ಮತ್ತೆ ಆನ್ಲೈನಲ್ಲಿ 280 rupees ಈ ಕಡೆ ಈ ಟೀಮ್ cash ಐತೆ. ಕ್ಯಾಶ್ ಫೋನ್ ಪೇಲೆಲ್ಲ 50 ರೂಪಾಯಿಗಳೇ, 20 ರೂಪಾಯಿ ಎಲ್ಲ ಇಲ್ಲ ನಮ್ದು. ಸೊ ನಾವು ಚೆಕ್ ಮಾಡ್ತೀನಿ ಫೋನ್. 10, 20, 20, 20, 20, 20, 100 ಆನ್ಲೈನಲ್ಲಿ ಲೆಕ್ಕ ಹಾಕಿ ನಿಮಿಷ. ಲೆಕ್ಕ 20 ಅಂದ್ಬಿಟ್ಟು ಮ್ಯಾಕ್ಸ್ ಸೈನ್ಸ್ ಅದು 210 ನಮ್ದು 210 ಕ್ಯಾಶ್ ಐತೆ ಗೈಸ್. 210 ಕ್ಯಾಶ್. 210 ಕ್ಯಾಶ್. ಓಕೆ, ಅವ್ರು 11 rupees ಒಂದು ಮತ್ತೆ 50, 20 ಅವ್ರು 10 ರೂಪಾಯಿ ಮಾಡೋದು. ವಾವ್, ನೋಡಿ ಗೈಸ್, 1 ರೂಪಾಯಿ ಎಕ್ಸ್ಟ್ರಾ ಹಾಕೋರೆ ನಮ್ಮ ಕಸ್ಟಮರ್ಸ್. 50 ರೂಪಾಯಿ, 61 ರೂಪಾಯಿ ಮತ್ತೆ 101 ರೂಪಾಯಿ, 100 ರೂಪಾಯಿ ಇಲ್ಲ? 111 ಇದು 50, 100 ಮತ್ತೆ 100 ಪ್ಲಸ್ ಅದೊಂದು ಅಲ್ಲಲ್ಲ 210 ಇದೆ. 210 ಪ್ಲಸ್ 131 rupees. 131 rupees. 50, 31, 131 rupees. 131 rupees online. ಇದು ಆನ್ಲೈನ್ 131 ಆನ್ಲೈನ್. ಇದು 210 ಕೌಂಟ್ ಮಾಡಿ Total? ಕಮೆಂಟ್ಸ್ ಅಲ್ಲಿ. 1 ಆಯ್ತು ಮೋಸ್ಟ್ಲಿ.
341. 341. ನಮ್ಮದು 280 ಇದು 341. 60 ರೂಪಾಯಿ ಜಾಸ್ತಿ. ಎಷ್ಟು? ಯಾ 341 ರುಪೀಸ್ ಆಯ್ತು ನಮ್ದು. ನಮ್ದು 280. 280. ಸೊ ವಿನ್ ಆಗಿದ್ದು ನಾವೇ. ಸೊ KFC ಸಿಕ್ತು ಗೈಸ್. ಈಗ ನಾವು ಹೇಳ್ದಂಗೆ ಲೈಕ್ ಅವಾಗಲೇ ಹೇಳಿದ್ವಿ ನಾವು ಯಾರು ಲೂಸ್ ಆಗ್ತಾರೋ ಅವರು KFC ಕೊಡಿಸ್ಬೇಕು ಅಂತ. ರೆಡಿ ಆಗೋರು ಮೇಡಮ್ ಅವರು ಅವಾಗಿಂದ ಹೋಗೋಣ ಅಂತಿದ್ರು. ಸೊ ವಿಡಿಯೋ ಔಟ್ ಹೋಗೋಣ ಅಂತ ನಾನೇ ವೇಟ್ ಮಾಡ್ತಾ ಇದ್ದೆ. ಹೋಗೋಣ ಬನ್ನಿ, ನೀವು ಬನ್ನಿ ಜೊತೆಗೆ. ಫೈನಲಿ ವಿನ್ನರ್ 60 ರೂಪಾಯಿ ತರುಣ್ Congratulations, ಬೈಲ್ boys. ಒಂದು ನಿಮಿಷ. ಇವನು ಸ್ವಲ್ಪ ಜಾಸ್ತಿ ವಿಡಿಯೋದಲ್ಲಿ ಕಷ್ಟಪಟ್ಟಿರೋದು ಇವನೊಬ್ಬನೇ. ಏನ್ ಹೇಳಕ್ ಇಷ್ಟಪಡ್ತೀರಾ? ಗಿಂಬಲ್ ಇಟ್ಕೊಂಡಿರಿ, ಕಾಡು ಗುಡಿ ಬೆಳ್ತೂರು ಓಡಾಡಿದ್ದೀರಾ. ಒಳ್ಳೆ ಕಾರ್ಡಿಯೋ ಆಯ್ತು. ಒಳ್ಳೆ ಕಾರ್ಡಿಯೋ ಆಯ್ತು. ಇವಾಗ ಕ್ಯಾಲರಿ ಇಂಟೇಕ್ ಇನ್ಕ್ರೀಸ್ ಆಗುತ್ತೆ. ಕ್ಯಾಲರಿ ಬರ್ನ್ ಮಾಡೋನೆ. ನಂದು ಒಳ್ಳೆ ಕ್ಯಾಲರಿ ಆಯ್ತು. 3000 ಸ್ಟೆಪ್ಸ್, 3390 ಸ್ಟೆಪ್ಸ್. ಅಲ್ಲ ಗೈಸ್, ನಾವು ಇಲ್ಲೇ ಮಾರ್ತಾರೆ, ಇಲ್ಲೇ ಸರೌಂಡಿಂಗ್ ಅಲ್ಲಿ ಮಾರ್ತಾರೆ. ಕರ್ಕೊಂಡು ಹೋಗ್ಬಿಟ್ಟವ್ರು ಗೈಸ್. 2 ಕಿಲೋಮೀಟರ್ ಆಯ್ತು, ಅಲ್ಲಿಂದ ಮತ್ತೆ ನಡ್ಕೊಂಡ್ ಬಂದಿದ್ದಾಯ್ತು ಈಗ. We did our best with sincerity. And ನಮ್ಗೆ ಅಷ್ಟೇ. ಒಂದು ಈ ಲೈಕ್ ವಿಡಿಯೋ ಮಾಡಿದ್ರಲ್ಲಿ ಅರ್ಥ ಆಗಿದ್ದೇನಂದ್ರೆ, ಏನೇ ಆಗ್ಲಿ ರೋಡ್ ಸೈಡ್ ಎಲ್ಲ ಸೇಲ್ ಮಾಡ್ತಾರೆ, ಫುಡ್ ಆಗ್ಬೋದು, ಈ ಫ್ಲವರ್ಸ್ ಆಗ್ಬೋದು, ಮತ್ತೆ ಈ ಟ್ರಾಫಿಕ್ ಅಲ್ಲಿ ಸೇಲ್ ಮಾಡೋರ್ಗೆ ಎಷ್ಟು ಕಷ್ಟ ಇದೆ ಆ ಸೇಲ್ ಮಾಡೋದ್ರಲ್ಲಿ ಅಂತ ಇವತ್ತು ನಮ್ಗೆಲ್ಲರಿಗೂ ಅರ್ಥ ಆಯ್ತು. ಸೊ ಇದೇ ಮೆಸೇಜ್ ಈ ವಿಡಿಯೋದಿಂದ. ಆ್ಯಂಡ್ ನಾನು ಅನ್ಕೊಂಡಿರೋದೇನಂದ್ರೆ, ನಿಮ್ಗೆ ಈ ಥರ ಯಾರಾದರೂ ಲೈಕ್ ಫ್ಲವರ್ಸ್ ಆಗ್ಬೋದು, ಫ್ರೂಟ್ಸ್ ಆಗ್ಬೋದು, ವೆಜಿಟೇಬಲ್ಸ್ ಆಗ್ಬೋದು, ಅವ್ರೇನಾದ್ರು ಒಂದು 10 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರು ಕೊಟ್ಬಿಡಿ. ಅವ್ರ ಹತ್ರ ಮಾತ್ರ ಬಾರ್ಗಿನ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಆ ನೋವು ನಮ್ಗೆ ಗೊತ್ತು. ಏನು ಹೇಳ್ತೀರಾ? ನಿಜ, ಹೌದು, ನಿಜವಾದ ಮಾತಿದೆ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಈಗ ನೆಕ್ಸ್ಟ್ KFC ಅಲ್ಲಿ ಸಿಗೋಣ. ಫ್ಲವರ್ಸ್ ಯಾವತ್ತೂ ವೇಸ್ಟ್ ಮಾಡಬಾರ್ದು. ಆರ್ಡರ್ ಆಗಿದೆ ನೋಡಿ. ನಮ್ಮೇಲೊಂದು ಮುದ್ದಾದ ಜೋಡಿ ಇದೆ. ಅವರು ಕಪಲ್, ಹಸ್ಬೆಂಡ್ ಅಂಡ್ ವೈಫ್, ಬ್ರದರ್ಸ್ ಗೊತ್ತಿಲ್ಲ, ಬಟ್ ಕೇಳಿ ಅವ್ರು ಕೊಟ್ಬೇಡ. ಜೋಡಿನ ಏನೂ ಇಲ್ಲ, ಅಕ್ಕ ತಂಗಿರಾದ್ರು ಓಕೆ ಪರವಾಗಿಲ್ಲ. Hi, you guys are friends? Siblings. Alright, then this one's for you guys. This is for you, ma'am. Beautiful day, beautiful lady, beautiful flowers. Have a good day. ಅದವ್ರಿಗೆ. ಓ, ಇದು ನಿಮಗೆ. Have a lovely day. ಥ್ಯಾಂಕ್ ಯು ಸೋ ಮಚ್. ಇಟ್ಟೇನು ಬೇಡ ಭಯ, ಸೇಲೇನು ಬೇಡ. ಜಸ್ಟ್ ಎಲ್ಲಿ ಹುಡುಗಿಯಾಗಿ ನೀನು ಹುಡುಗಿ ಕೊಟ್ಬಿಡು ಅಷ್ಟೇ. ಏನಂತ ಇದೆ ಇದ್ರ ಬಗ್ಗೆ? ಗೈಸ್, ಇವರು ಬಿಲ್ ಉಳಿಸ್ತಾರ ಗೈಸ್. ಫ್ಲವರ್ ಕೊಟ್ಬಿಟ್ಟು KFC ತೊಗೊಳ್ಳೋಣ ಅನ್ಕೊಂಡು ಐಡಿಯಾ ಮಾಡ್ತಾವ್ ನೋಡಿ ಗೈಸ್ ಇವ್ರು ಇಬ್ರು. ಇವಾಗ ಇದು ಟೀಮ್ ಅಲ್ಲ, ನಾವೆಲ್ಲ ಒಂದೇ ಟೀಮ್ ಅಷ್ಟೇ. ಇದನ್ನ ಸುಮ್ಮನೆ KFC ಗೆಲ್ಲ ಒಂದಾಗ್ಬಿಟ್ಟವ್ರೆ. ಮಿಕ್ಕಿರೋ ಹೂವನ ನಮ್ಮ ಮೇಡಮ್ ಅವ್ರು ಕೊಡ್ತಾರೆ. ಅಕ್ಕ ಸುಮ್ಮನೆ ತಗೋಕ ಹೂವನ. ಆಹಾ, ಟಚ್ ಮಾಡ್ಬಿಟ್ರು ಗೈಸ್. ಎಲ್ಲಿ ಅಕ್ಕ ಸೇಮ್ ಹೂವ ಇದ್ದಂಗೆ ಇದೆ ಗೊತ್ತಾ ನೀನು. ಹಾಗಾಗಿ ಐ ಆಮ್ ಆಲ್ ಸೆಟ್ ಟು ಮೇಕ್ ದಿ ಪೇಮೆಂಟ್. ಸ್ಟೆಪ್ಸ್ ಪ್ರೊಸೀಡ್ ಟು ಪೇ. ಇನ್ನಾಗೋದ್ರಿ. ಆರ್ಡರ್ ಬಂದಾಯ್ತು, ಇವ್ರು ತಿನ್ನಕ್ಕೂ ರೆಡಿ. ಮುಖ ನೋಡು ಭಯ. ಇಲ್ಲಿ ಸೋತಿರೋರ್ ಫೇಸ್ ಹೆಂಗ್ ಗೊತ್ತಾ ಇರುತ್ತೆ, ಹಿಂಗಿರುತ್ತೆ. ಅಯ್ಯೋ, ಆದ್ರೂ ಸೊ ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ನಾನು ತುಂಬ ಎಂಜಾಯ್ ಮಾಡಿದ್ವಿ, ಆ್ಯಂಡ್ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಇದೇ ಥರ ಇನ್ನು ಬೇರೆ ಬೇರೆ ಟಾಪಿಕ್ ಬಗ್ಗೆ ನಾವು ಏನು ಮಾಡಬೇಕು ಅಂತ ನೀವು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತು ಆ್ಯಸ್ ಅ ವೆಂಡರ್, ಆಸ್ ಅ ಸೇಲ್ಸ್ ಪರ್ಸನ್ ನಮಗೆ ಬಹಳ ಎಕ್ಸ್ಪೀರಿಯನ್ಸ್ ಆಯಿತು, ಕಷ್ಟಗಳು ಅರ್ಥ ಆಯಿತು. ನೆಕ್ಸ್ಟು ಯಾವ ಪ್ರಾಡಕ್ಟು ಅಥವಾ ಯಾವ ಸ್ಪೆಸಿಫಿಕ್ ಟಾಪಿಕ್ ನಿಮಗೆ ಬೇಕಾಗಿರೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಆ ವ್ಲಾಗ್ನ, ಆ ಚಾಲೆಂಜ್ನ ನಾವು ಅಕ್ಸೆಪ್ಟ್ ಮಾಡಿ ನಾವು ನಮ್ಮ ಟೀಮ್ ಅವರೆಲ್ಲ ಮಾಡ್ತೀವಿ. ನೀವು ತಿಳಿಸಿರೋ ಕಮೆಂಟ್ ಸೆಕ್ಷನಲ್ಲಿ ಒಂದು ಟಾಪಿಕ್ನ ಚೂಸ್ ಮಾಡಿ ನೆಕ್ಸ್ಟ್ ವ್ಲಾಗ್ ಅದನ್ನೇ ಶೂಟ್ ಮಾಡ್ತೀವಿ. ಸೊ ಸ್ಟೇ ಟ್ಯೂನ್, ಸ್ಟೇ ಅರೌಂಡ್. ಬಟ್ ಅದಕ್ಕಿಂತ ಮುಂಚೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ನಿಮ್ಮ ಪ್ರೀತಿ ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆಗ್ಬೋದು, ಫ್ಯಾಮಿಲಿ ಆಗ್ಬೋದು, ಶೇರ್ ಮಾಡಿ ಅವ್ರಿಗೆ. ಥ್ಯಾಂಕ್ ಯು.